ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ 3ನೇ ಎಕ್ಸಸೈಸಲ್ಲಿ 20ನೇ ಕ್ವಶನಲ್ಲಿ ಇದ್ದೀವಿ. ಕ್ವಶನ್ ಇನ್ ಎ ಪೊಟ್ಯಾಟೊ ರೇಸ್. ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಡಯಾಗ್ರಾಮ್ ಇದೆ, ನೋಡ್ಕೊಳ್ಳಿ. ಅಲ್ಲೊಂದು ಪೊಟ್ಯಾಟೊ ರೇಸ್ ನಡೀತಾ ಇದೆ. ಎ ಬಕೆಟ್ ಈಸ್ ಪ್ಲೇಸ್ಡ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಬಕೆಟ್ ಇಟ್ಟಿದ್ದಾರೆ, ವಿಚ್ ಈಸ್ 5 ಮೀಟರ್ ಫ್ರಮ್ ದ ಫಸ್ಟ್ ಪೊಟ್ಯಾಟೊ. ಅದು ಮೊದಲನೇ ಪೊಟ್ಯಾಟೊಯಿಂದ ಡಾಟ್ ಡಾಟ್ ಇಟ್ಟಿದ್ದಾರಲ್ಲ, ಅದು ಪೊಟ್ಯಾಟೊ. ಅಲ್ಲಿಂದ ಬಕೆಟು 5 ಮೀಟರ್ ದೂರದಲ್ಲಿದೆ. ಆ್ಯಂಡ್ ದ ಅದರ್ ಪೊಟ್ಯಾಟೋಸ್ ಆರ್ ಪ್ಲೇಸ್ಡ್ 3 ಮೀಟರ್ ಅಪಾರ್ಟ್ ಇನ್ ಎ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನಲ್ಲಿ ಪೊಟ್ಯಾಟೋಸ್ ಇಟ್ಟಿದ್ದಾರೆ. ಬಕೆಟಿಂದ ಮೊದಲನೇ ಪೊಟ್ಯಾಟೊ, ಮೊದಲನೇ ಆಲೂಗಡ್ಡೆ 5 ಮೀಟರ್ ದೂರದಲ್ಲಿದೆ. ಅಲ್ಲಿಂದ ಒಂದೊಂದು ಪೊಟ್ಯಾಟೊನು 3 ಮೀಟರ್ ದೂರದಲ್ಲಿದೆ. ದೇರ್ ಆರ್ 10 ಪೊಟ್ಯಾಟೋಸ್ ಇನ್ ದ ಲೈನ್. ಒಟ್ಟು 10 ಪೊಟ್ಯಾಟೋಸ್ ಇದೆ. ಎ ಕಾಂಪಿಟೇಟರ್ ಸ್ಟಾರ್ಟ್ಸ್ ಫ್ರಮ್ ದ ಬಕೆಟ್. ಕಾಂಪಿಟೇಟರ್ ಅಲ್ಲಿ ಓಡೋ ಸ್ಪರ್ಧಿ ಏನು ಮಾಡಬೇಕು, ಬಕೆಟಿಂದ ಸ್ಟಾರ್ಟ್ ಮಾಡಬೇಕು, ಬಕೆಟ್ ಇರೋ ಜಾಗದಿಂದ. ಪಿಕ್ಸ್ ಅಪ್ ದ ನಿಯರೆಸ್ಟ್ ಪೊಟ್ಯಾಟೊ. ಹತ್ತಿರ ಇರೋ ಪೊಟ್ಯಾಟೊ ತೊಗೊಬೇಕು ಫಸ್ಟು. ಅಂದರೆ 5 ಮೀಟರ್ ಇದೆಯಲ್ಲ, 5 ಮೀಟರ್ ಹೋದರೆ ಒಂದು ಪೊಟ್ಯಾಟೊ ಸಿಗುತ್ತೆ, ಅದನ್ನು ತೊಗೊಬೇಕು. ರನ್ಸ್ ಬ್ಯಾಕ್ ವಿತ್ ಇಟ್. ಅದ್ರ ಜೊತೆ ವಾಪಸ್ ಬರಬೇಕು. ಡ್ರಾಪ್ಸ್ ಇಟ್ ಇನ್ ದ ಬಕೆಟ್. ಅದನ್ನು ಬಕೆಟಲ್ಲಿ ಹಾಕಬೇಕು. ರನ್ಸ್ ಬ್ಯಾಕ್ ಟು ಪಿಕ್ ಅಪ್ ದ ನೆಕ್ಸ್ಟ್ ಪೊಟ್ಯಾಟೊ. ಆಮೇಲೆ ಓಡೋಗಿ ನೆಕ್ಸ್ಟ್ ಪೊಟ್ಯಾಟೊ ತೊಗೊಬೇಕು. ರನ್ಸ್ ಟು ದ ಬಕೆಟ್ ಟು ಡ್ರಾಪ್ ಇಟ್ ಇನ್. ಮತ್ತೆ ಬಕೆಟ್ ಹತ್ರ ಬರಬೇಕು, ಆ ಪೊಟ್ಯಾಟೊನ ಹಾಕಬೇಕು. ಆ್ಯಂಡ್ ಶಿ ಕಂಟಿನ್ಯೂಸ್ ಇನ್ ದ ಸೇಮ್ ವೇ ಅಂಟಿಲ್ ಆಲ್ ದ ಪೊಟ್ಯಾಟೋಸ್ ಆರ್ ಇನ್ ದ ಬಕೆಟ್. ಇದೇ ಥರ ಮುಂದುವರಿಸ್ಬೇಕು. ಎಲ್ಲಿವರೆಗೂ ಅಂದರೆ ಒಟ್ಟು 10 ಪೊಟ್ಯಾಟೊ ಇದೆ, ಅದೆಲ್ಲ ಬಕೆಟ್ ಒಳಗೆ ಹಾಕೋವರೆಗೂ ಇದೇ ರೀತಿ ಮುಂದುವರಿಸ್ಬೇಕು. ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ದ ಕಾಂಪಿಟೇಟರ್ ಹ್ಯಾಸ್ ಟು ರನ್. ಇಷ್ಟು ಮಾಡಬೇಕಾದ್ರೆ ಆ ಸ್ಪರ್ಧಿ ಎಷ್ಟು ದೂರ ಓಡಿರ್ತಾರೆ. ಇನ್ನೊಂದು ಸರಿ, ಬಕೆಟಿಂದ ಮೊದಲನೇ ಪೊಟ್ಯಾಟೊ 5 ಮೀಟರ್ ಇದೆ. ಅಲ್ಲಿಂದ ಒಂದೊಂದು ಪೊಟ್ಯಾಟೊನು 3 ಮೀಟರ್ ದೂರದಲ್ಲಿದೆ. ಈಗ ಫಸ್ಟು ಎ ಪಿ ಬರ್ಕೊಳ್ಳೋಣ. ಎ ಪಿ ಸುಲಭ, ಯಾಕಂದರೆ ಫಸ್ಟು ಅವ್ರು ಏನು ಮಾಡ್ತಾರೆ, ಬಕೆಟ್ ಇರೋ ಜಾಗದಿಂದ ಫಸ್ಟ್ ಪೊಟ್ಯಾಟೊವರೆಗೂ ಓಡ್ತಾರೆ. 5 ಮೀಟರು ಪೊಟ್ಯಾಟೊ ಎತ್ಕೊತಾರೆ. ಮತ್ತೆ ವಾಪಸ್ಸು ಬಕೆಟ್ ಹತ್ರ ಹೋಗಿ ಬರ್ತಾರೆ, ಅದು 5 ಮೀಟರು. ಬಕೆಟ್ ಒಳಗೆ ಪೊಟ್ಯಾಟೊ ಹಾಕ್ತಾರೆ. ಅಂದರೆ ಫಸ್ಟ್ ಟರ್ನ್ 10, 5 ಮೀಟರು ಪೊಟ್ಯಾಟೊ ಕಡೆ ಓಡೋದು, ಮತ್ತೆ 5 ಮೀಟರು ಬಕೆಟ್ ಕಡೆ ಓಡ್ಬರೋದು, 10 ಮೀಟರ್ ಆಯಿತು. ಆವಾಗ ಒಂದು ಪೊಟ್ಯಾಟೊ ಬಕೆಟ್ ಒಳಗೆ ಹಾಕ್ದಂಗೆ ಆಯಿತು. ನೆಕ್ಸ್ಟ್ ಎಲ್ಲಿ ಓಡ್ತಾರೆ, ಎರಡನೇ ಪೊಟ್ಯಾಟೊ ಹತ್ರ ಕೊಡ್ತಾರೆ. ಎಷ್ಟಿದೆ, 5 ಮೀಟರ್ ಇದೆ, ಮತ್ತು 3 ಮೀಟರ್ ಇದೆ, 8 ಮೀಟರ್ ಇದೆ. 8 ಮೀಟರ್ ಓಡಿ ಪೊಟ್ಯಾಟೊ ಎತ್ಕೊಂಡು ಮತ್ತೆ 8 ಮೀಟರು ಬಕೆಟ್ ಹತ್ರಕ್ಕೆ ಓಡಿ ಬಂದು ಪೊಟ್ಯಾಟೊನ ಬಕೆಟಲ್ಲಿ ಹಾಕ್ತಾರೆ. 8 × 8 = 16. ಅದು ಸೆಕೆಂಡ್ ಟರ್ನ್, 2 ಪೊಟ್ಯಾಟೊ ಆಯಿತು. ಮತ್ತು 3ನೇ ಪೊಟ್ಯಾಟೊ ಹತ್ರಕ್ಕೆ ಓಡಬೇಕು. 5 ಮೀಟರು, 3 ಮೀಟರು, 3 ಮೀಟರು, ಒಟ್ಟು 11 ಮೀಟರ್ ಓಡಿದ್ರೆ 3ನೇ ಪೊಟ್ಯಾಟೊ ಹತ್ರ ಹೋಗ್ತಾರೆ. ಅದನ್ನು ಎತ್ಕೊಂಡು ಮತ್ತೆ 11 ಮೀಟರ್ ವಾಪಸ್ ಬಂದು ಬಕೆಟ್ ಒಳಗೆ ಹಾಕ್ತಾರೆ. ಅಂದರೆ 22 ಆಯಿತು. ನೆಕ್ಸ್ಟು 4ನೇ ಪೊಟ್ಯಾಟೊ, ಒಟ್ಟು 14 ಮೀಟರ್ ಓಡ್ತಾರೆ, ಪೊಟ್ಯಾಟೊ ಎತ್ಕೊತಾರೆ, 14 ಮೀಟರ್ ವಾಪಸ್ ಬರ್ತಾರೆ, ಬಕೆಟ್ ಒಳಗೆ ಹಾಕ್ತಾರೆ. 28 ಆಯಿತು. ಈಗ ಎ ಪಿ ರೆಡಿ ಆಯಿತು. 10, 16, 22, 28 ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅಪ್ ಟು ಎಲ್ಲಿವರೆಗೂ, 8, 10. ಯಾಕಂದರೆ 10 ಟರ್ಮ್ಸ್ ಆದರೆ 10 ಸರಿ ಓಡಿ ಬಂದರೆ 10 ಪೊಟ್ಯಾಟೊನು ಬಕೆಟ್ ಒಳಗೆ ಹಾಕ್ದಂಗೆ ಆಗುತ್ತಲ್ವ. ಈ ಎ ಪಿಯಲ್ಲಿ ಹಂಗಾದರೆ 10 ಟರ್ಮ್ಸ್ ಇರಬೇಕು. ನೆಕ್ಸ್ಟು ನಮಗೇನೇನು ಗೊತ್ತಿದೆ, ಏನು ಕಂಡುಹಿಡಿಬೇಕು. ಫಸ್ಟ್ ಟರ್ಮ್ ಗೊತ್ತಿದೆ 10, ಟಿ ಕಾಮನ್ ಡಿಫ್ರೆನ್ಸ್ ಗೊತ್ತಿದೆ 6, 10 ಆದಮೇಲೆ 16, 16 ಆದಮೇಲೆ 22, 22 ಆದಮೇಲೆ 28 ಇದೆ. ಅಂದರೆ ಡಿಫ್ರೆನ್ಸ್ 6 ಇದೆ. ನೆಕ್ಸ್ಟ್ ನಂಬರ್ ಆಫ್ ಟರ್ಮ್ಸ್ 10,
ವಾಟರ್ ಪೊಟ್ಯಾಟೋಸ್ 10 ಇದೆ. S10 ಆ ಎಲ್ಲ ಟರ್ಮ್ಸ್ ಕೂಡಿದ್ರೆ ಎಷ್ಟಾಗುತ್ತೆ ಅದು ಅವ್ರು ಓಡಿರೋ ಡಿಸ್ಟೆನ್ಸ್ ಆಗುತ್ತೆ. ಫಾರ್ಮುಲಾ ಈಸಿನೇ ಇದೆ, 5ನೇ ಫಾರ್ಮುಲಾನೇ. S is equal to n/2 into 2a plus n minus 1t. ಎಲ್ಲ ಗೊತ್ತಿದೆ, ವ್ಯಾಲ್ಯೂಸ್ ಹಾಕೋಣ. n ನಂಬರ್ ಆಫ್ ಟರ್ಮ್ಸ್ 10, a 10 ಫಸ್ಟ್ ಟರ್ಮ್, n ಮತ್ತೆ 10, d 6. ನೆಕ್ಸ್ಟು 10/2 ಎಷ್ಟಾಗುತ್ತೆ? 5 ಆಗುತ್ತೆ. ಆಮೇಲೆ ಬ್ರ್ಯಾಕೆಟಲ್ಲಿ 2 into 10 ಇದೆ, 20 ಆಗುತ್ತೆ. ಪ್ಲಸ್ಸು 10 9, 9 into 6 54. S is equal to 5 into 20 plus 54. Next 5 into 20 plus 54 74. S is equal to 5 into 74. Next 74ನ 5ಇಂದ ಮಲ್ಟಿಪ್ಲೈ ಮಾಡಿದ್ರೆ 370 ಬರುತ್ತೆ. ಅಲ್ಲಿ ಯೂನಿಟ್ಸ್ ಮೀಟ್ ಆಗಿದೆ. ಅವರು ಓಡೋಗಿ ಒಂದೊಂದೇ ಪೊಟ್ಯಾಟೊ ತಂದು ಬಕೆಟ್ ಒಳಗೆ ಹಾಕೊಂಡು ಮಾಡ್ತಾಯಿದ್ರೆ 10 ಪೊಟ್ಯಾಟೋನ ಬಕೆಟ್ ಒಳಗೆ ಹಾಕೋಷ್ಟೊತ್ತಿಗೆ ಅವರು 370 ಮೀಟರ್ ಓಡಿರ್ತಾರೆ. ಥ್ಯಾಂಕ್ ಯು.